ಈ ರಾಜಭವನ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದೆ. ರಾಜಭವನ ಒತ್ತಡದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಜುಡಿಷಿಯರಿ ಮೇಲೆ ನಮ್ಗೆ ವಿಶ್ವಾಸ ಇದೆ. ಮೂಢ ಪ್ರಕರಣ ಈಗ ಕೋರ್ಟ್ ನಲ್ಲಿ ನಡೀತಾ ಇದೆ. ನಾವು ಕೂಡ ನೀವೆಷ್ಟು ಕಾಯ್ತಾ ಇದ್ದೀರೋ ನಾವು ಕೂಡ ನೋಡ್ತಾ ಇದ್ದೀವಿ. ಅದು ಇತ್ಯರ್ಥ ಆಗ್ಲಿ, ನಂತರ ನಾನು ರಿಯಾಕ್ಟ್ ಮಾಡ್ತೀನಿ. ಪ್ರತಿಯೊಂದು ಕೂಡ ತಮಗೂ ಗೊತ್ತು, ನಮಗೂ ಗೊತ್ತು. ಕೇಂದ್ರ ಸರ್ಕಾರ ಅಂದ್ರೆ ದೇಶದಲ್ಲಿ ಬಿಜೆಪಿಯೇತರ ಸರ್ಕಾರಗಳನ್ನ ಅಸ್ಥಿರಗೊಳಿಸ್ಬೇಕು, ಬಿಜೆಪಿಯೇತರ ಸರ್ಕಾರದ ಅಥವಾ ಬೇರೆ ಪಕ್ಷದ ಮುಖಂಡರಿಗೆ ತೊಂದರೆ ಕೊಡಬೇಕು ಅಂತ ನಿರ್ಧಾರ ಇವತ್ತಲ್ಲ, ಕಳೆದ 10 ವರ್ಷದಿಂದ ನಡೀತಾ ಇದೆ. ಸೊ ಇದ್ರಲ್ಲೇನು ಮುಚ್ಚು ಮರ ಏನಿಲ್ಲ, ಇದು ಇಡೀ ಜಗತ್ ಜಾಹೀರಾಗಿದೆ. ಅದನ್ನ ಅವ್ರು ಮಾಡ್ತಾ ಇದ್ದಾರೆ, ಅವರು ಪೊಲಿಟಿಕಲ್ ವಿಂಡಕ್ಟ ಮಾಡ್ತಾ ಇದ್ದಾರೆ. ನಾವು ಕಾನೂನು ರೀತಿಯಾಗಿ ನಾವು ಹೋರಾಟ ಮಾಡ್ತೀವಿ. ನ್ಯಾಯಾಂಗದ ಮೇಲೆ ವಿಶ್ವಾಸ ಇದೆ, ಭಾರತದ ಸಂವಿಧಾನದ ಮೇಲೆ ವಿಶ್ವಾಸ ಇದೆ. ಖಂಡಿತ ಇಲ್ಲ. ಆಕ್ಚುಲಿ ದುಡ್ಡಿದ್ದಂತವರ ಪರವಾಗಿದ್ದಂತವ್ರು ಬಿಜೆಪಿಯವರು, ಅದಾನಿಯವರ ಪರವಾಗಿ ಅವರಿದ್ದಾರೆ, ಅಂಬಾನಿಯವರ ಪರವಾಗಿ ಅವರಿದ್ದಾರೆ. ಶ್ರೀಮಂತರ 16 ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡಿದ್ರು ಬಿಜೆಪಿಯವರು. ನಾವು ಬಡವರಿಗೆ 5 ಗ್ಯಾರಂಟಿ ತೆಗೆದುಕೊಂಡು ಬಂದು ಬಡವರ ಮನೆ ಮನೆಗೆ ನಾವು ದುಡ್ಡನ್ನ ಕೊಡ್ತಾ ಇದ್ದೇವೆ ಹೊರತಾಗಿ ನಾವು ಶ್ರೀಮಂತರು ಬಡವರು ಅಂತ ಯಾವತ್ತೂ ಮಾಡ್ತಾರೆ. ಅವರೆಲ್ಲ ಶ್ರೀಮಂತರ ಪರವಾಗಿದ್ದಾರೆ, ಬಂಡವಾಳಶಾಹಿಗಳ ಪರವಾಗಿದ್ದಾರೆ.